ಹೊರಡೋಣವಾ? ಸರಿ ಬನ್ನಿ. ಎಲ್ಗೋಗ್ತಿದ್ಯಾ? ಅದೆಲ್ಲ ನಿಂಗೆ ಯಾಕೆ? ಯಾರು ನೀನು? ಒಂದ್ ನಿಮಿಷ ಸೂರ್ಯ ಅವ್ರೆ, ಈ ಮಗು ನನಗೆ ಚೆನ್ನಾಗೇ ಗೊತ್ತು. ಗಣೇಶನ್ನ ಶಿಬಿರಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಅವನ್ನ ಅಪಹರಣ ಮಾಡ್ಬಿಟ್ಟಿದ್ದಾರೆ. ಅವ್ರ ಉದ್ದೇಶ ಏನು ಅಂತ ಗೊತ್ತಿಲ್ಲ, ಅದಕ್ಕೆ ಹುಡ್ಕೋಕೆ ಅಂತ ಇವ್ರ ಜೊತೆ ಹೋಗ್ತಾ ಇದ್ದೀನಿ. ಇವತ್ತು ನೀನು ಇಷ್ಟಪಟ್ಟು ಶಿವು ಜೊತೆ ನಿನ್ನ ನಿಶ್ಚಿತಾರ್ಥ ಇದೆ. ಯಾರ್ಯಾರ ಜೊತೆಗೂ ಆಚೆ ಹೋಗೋದು ಸರಿಯಲ್ಲ. ಇವ್ರು ತುಂಬಾ ಒಳ್ಳೆಯವರು. ಹಾಗಾದ್ರೆ ಈ ಒಳ್ಳೆಯವ್ರಿಗೆ ನೀವು ಅವ್ರ ಜೊತೆ ಹೋಗ್ತಾ ಇರೋ ವಿಷಯನ ಮನೆಗೆ ಫೋನ್ ಮಾಡಿ ತಿಳ್ಸಕ್ಕೆ ಹೇಳಿ. ಯಾರಿದು ಮರಿ ಪಿಶಾಚಿ ನನ್ನ ಪ್ಲ್ಯಾನ್ಗೆ ಅಡ್ಗಾಲಾಗ್ತಿರೋದು? ನನಗೇನು ಭಯನಾ? ಈಗಲೇ ಫೋನ್ ಮಾಡಿಕೊಡ್ತೀನಿ. ಆದರೆ ಈಗಲೇ ಹೇಳಿದ್ರೆ ಖಂಡಿತ ನಿಮ್ಮ ಮನೆಯವರು ಗಣೇಶನ ಹುಡ್ಕಕ್ಕೆ ಕಳಿಸ್ಕೊಡಲ್ಲ. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಒಂದು ನಿಮಿಷ, ನಿಮ್ಮ ತಂದೆಗೆ ಡಯಲ್ ಮಾಡಿಕೊಡ್ತೀನಿ. ಬೇಡ, ಈಗ ನಮ್ಮ ಮನೆಗೆ ಫೋನ್ ಮಾಡಿ ವಿಷಯ ತಿಳಿಸೋದು ಮುಖ್ಯ ಅಲ್ಲ, ಗಣೇಶನ್ ಹುಡ್ಕೋದು ಮುಖ್ಯ. ಬನ್ನಿ ಹೋಗೋಣ. ಮನೆಯಲ್ಲಿ ದೊಡ್ಡವ್ರ ಹತ್ರ ಹೇಳ್ದೆ ಹೋಗೋದು ಸರಿಯಲ್ಲ. ಗಣೇಶನ ಆಫೀಸ್ ಕರ್ಕೊಂಡು ಬಂದ್ಮೇಲೆ ಎಲ್ಲ ವಿಷಯನೂ ನಿಧಾನವಾಗಿ ವಿವರಿಸ್ತೀನಿ. ಯಾವ ವಿಷಯನೇ ಆಗಿರಲಿ ಯೋಚಿಸ್ದೆ ನಿರ್ಧಾರ ತಗೊಳ್ಳೋದು ಸರಿಯಲ್ಲ. ಗಣೇಶನ್ಗೆ ಏನಾದರೂ ಆದರೆ ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗಲ್ಲ. ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ಬನ್ನಿ ಸೂರ್ಯ ಅವರೇ, ಬನ್ನಿ. ಗಣೇಶನ್ನ ಕಳಿಸೋ ಹಾಗೆ ಹೇಳಿದೆ, ಕಳಿಸೋದು ಬೇಡ, ಕಷ್ಟಪಡ್ತೀಯ ಅಂತ. ಕೇಳಲಿಲ್ಲ ನನ್ನ ಮಾತನ್ನ. ಈಗಲೂ ತಡೆದೆ ಅವನ ಜೊತೆ ಹೋಗೋದು ಬೇಡ ಅಂತ. ಎಚ್ಚೆತ್ಕೋಬೇಕಾಗಿತ್ತು. ಆದರೆ ಕೊನೆಗೂ ಸೂರ್ಯ ಹಿರಣ್ಮಯ್ಯನ ಕಾಡಿಗೆ ಕರ್ಕೊಂಡು ಹೋಗೇ ಬಿಟ್ಟ. ಕಾಡಿಂದ ಬಂದ ಅವಳು ಕೊನೆಗೂ ಕಾಡ್ ಪಾಲೆ ಆಗ್ಬಿಟ್ಲು. ಇದೇನು ಒಬ್ಬೊಬ್ಬಳೆ ಮಾತಾಡ್ಕೊಳ್ತಿದ್ಯಾ? ಅದು ಅದು ಟೈಮ್ ಆಗ್ತಾ ಬಂತು. ಮಂಟಪಕ್ಕೆ ಹೋಗೋದು ಯಾವಾಗ ಅಂತ ಯೋಚನೆ ಮಾಡ್ತಾ ಇದ್ದೆ. ಬೇರೆ ಯಾವ ವಿಷಯನೂ ಇಲ್ಲ ಅಲ್ವಾ? ಇನ್ನೇನಿರಕ್ಕೆ ಸಾಧ್ಯಪ್ಪ? ಅದೇ ಅಷ್ಟೇ. ಇನ್ನು ಎಷ್ಟೊತ್ತಾಗುತ್ತೆ ಮಂಟಪಕ್ಕೆ ಹೋಗೋದು? ಹಿರಣ್ಮಯ್ಯ ದೇವಸ್ಥಾನಕ್ಕೆ ಹೋಗಿದ್ದಾಳಂತಲ್ಲ, ಅಮ್ಮನವ್ರ ದರ್ಶನಕ್ಕೆ. ಅವಳು ಬಂದ ಮೇಲೆ. ಓ, ಅಮ್ಮ ಗಣೇಶನ್ ವಿಷಯ ಮುಚ್ಚಿಟ್ಟು ಅಮ್ಮನವ್ರ ದರ್ಶನಕ್ಕೆ ಹೋಗಿದ್ದಾಳೆ ಅಂತ ಬುರ್ಡೆ ಬಿಟ್ಟಿದ್ದಾಳ? ಎಲ್ಲಿ ಅಪ್ಪನೂ ಟೆನ್ಷನ್ ಮಾಡ್ಕೊಂಡು ಗಣೇಶನ್ ಹಿಂದೆ ಹೋದ್ರೆ ಮುದ್ದಿನ ಮಗಳ ಮದ್ವೆಗೆ ತೊಂದರೆ ಆಗುತ್ತೆ ಅನ್ನೋ ಭಯ. ಆದ್ರೆ ಅವ್ರಿಗೇನು ಗೊತ್ತು, ಅವ್ರ ಮಗಳ ನಿಶ್ಚಿತಾರ್ಥಕ್ಕೆ ಕಲ್ ಹಾಕಾಯ್ತು ಈ ಕಾತ್ಯಾಯಿನಿ ಅಂತ. ಅವ 2 ಗಾಡಿ ತರಿಸಿದ್ದೆ. ಒಂದರಲ್ಲಿ ನೆಂಟ್ರೆಸ್ಟ್ ಹೋಗಿದ್ದಾರೆ, ಇನ್ನೊಂದರಲ್ಲಿ ನಮ್ಗೆ ಬೇಕಾದ ಸಾಮಾನೆಲ್ಲ ತಗೊಂಡು ಹೊರಡಬೇಕು. ಚಿತ್ರ ಬುಕ್ ಮಾಡಿರೋದು ನೀವು, ಹೇಳೋದು ಕೇಳೋದು ಇರುತ್ತೆ. ನೀವು ಆದಷ್ಟು ಬೇಗ ಅಲ್ಲಿ ಹೋದರೆ ಚೆನ್ನಾಗಿರುತ್ತೆ. ವೈದೇಹಿನೂ ಮೊದಲೇ ಛತ್ರಕ್ಕೆ ಹೋಗಿದ್ದಾಳೆ. ಈಗ ನಾನು ಬಂದರೆ ಹಿರಣ್ಮಯ್ಯನ ಕರ್ಕೊಂಬರೋದು ಯಾರು? ನಾನು? ನೀವು ಹೂ ಅನ್ನೋದಾದರೆ ಹಿರಣ್ಮಯಿ ದೇವಸ್ಥಾನದಿಂದ ಬರೋವರೆಗೂ ಕಾದಿದ್ದು ನಾನು ಅವಳನ್ನ ಕರ್ಕೊಂಬರ್ತೀನಿ. ಎಷ್ಟೇ ಆದರೂ ಹೆಂಡತಿ ಆಗೋಳು, ಇವತ್ತಿನ ಕರ್ಕೊಂಡೋಗ್ಲಿ.
ನಾಳೆ ಮಂಟಪದಲ್ಲಿ ನೀವೇ ದಾರಿ ಕೊಡೋರಂತೆ. ಹೂನಿ ಬಾವ. ಲಕ್ಷ್ಮಿ ಹೊರಡೋಣವಾ? ನೀವು ಹೋಗಿರಣ್ಣ, ನಾನು ನನ್ನ ಸೊಸೆ ಜೊತೆ ಬರ್ತೀನಿ. ಹಿರಣ್ಮಯಿ ಜೊತೆಗ? ಅಲ್ಲ, ಕಾತ್ಯಾಯನಿ ಜೊತೆ ಬರ್ತೀನಿ. ಹೊಸ ಕಾರಲ್ಲಿ ಬರೋ ಶೋಕಿ ಒಳಗೆ ನೀವು ಬನ್ನಿ ಬಾವ. ಹಿರಣ್ಮಯಿ, ಅದ್ ಹೇಗ್ ನಿನ್ ಮದ್ವೆ ನಡೆಯುತ್ತೆ ಅಂತ ನಾನು ನೋಡೇ ಬಿಡ್ತೀನಿ. ನನ್ ಶಿವನೇ ನೀನ್ ಕಿತ್ಕೊಂಡ್ಬಿಟ್ಟೆ ಅಲ್ವಾ? ಶಿವು ನಿನಗ್ ಹೇಗ್ ಸಿಗ್ತಾನೆ ಅಂತ ನಾನು ನೋಡ್ತೀನಿ. ನಿಮ್ ಹಿರಣ್ಮಯಿ ಫೋನು ಮನೇಲೇ ಬಿಟ್ಟು ಹೋಗಿದ್ದಾಳೆ. ಫೋನ್ನು ಮನೇಲೇ ಬಿಟ್ಟು ಹೋಗುವಂತ ಅವಸರ ಏನಿತ್ತಪ್ಪ ದೇವಸ್ಥಾನದಲ್ಲಿ? ಅಮ್ಮ, ನಾನು ದೇವಸ್ಥಾನಕ್ಕೆ ಹೋಗಿ ಹಿರಣ್ಮಯ್ಯನ ಕರ್ಕೊಂಬರ್ತೀನಿ. ಇವನ್ ಹೋಗ್ಬೇಕಷ್ಟೆ, ಆದ್ರೆ ಅವಳಂತೂ ಬರಲ್ಲ. ಯಾಕೆ ಹಂಗಂತ್ಯ? ಗಣೇಶ ಕಿಡ್ನಾಪ್ ಆಗಿದ್ದಾನೆ. ಯಾವಾಗ? ಹೇಗೆ? ಯಾರು ಮಾಡಿಸಿದ್ದು? ಮತ್ತೆ ಶಿವಗ್ ಹೇಳೋದಲ್ವಾ? ನಾನು ಇವಾಗ್ಲೇ ಹೇಳ್ತೀನಿ. ಮೆಹಂದಿ ವಿಷಯದಲ್ಲಿ ಯಾಮಾರ್ದೆ, ಆದ್ರೆ ಗಣೇಶನ್ ವಿಷಯದಲ್ಲಿ ಯಾವಾಗ್ಲೂ ಸಕ್ಸಸ್ಫುಲ್. ಇವತ್ತು ಹಿರಣ್ಮಯಿ ನಿಮ್ಮ ಮಗನ್ ಕಣ್ಣಿಗೆ ಬೀಳಲ್ಲ. ಈ ನಿಶ್ಚಿತಾರ್ಥ ನಡೆಯಲ್ಲ. ಈ ನಿಶ್ಚಿತಾರ್ಥನೇ ನಡೆಯಲ್ಲ ಅಂದ್ಮೇಲೆ ಶಿವು ಹಿರಣ್ಮಯಿ ಮದ್ವೆ ಏನು ಗಣೇಶ ಕಿಡ್ನಾಪ್ ಆಗಿದ್ದಾನ? ಅಲ್ರಿ, ವಿಷಯನ ನಮಗಾಗ್ಲಿ ಮನೆಯವ್ರಿಗಾಗ್ಲಿ ಯಾಕ್ರಿ ತಿಳಿಸಿಲ್ಲ ನೀವು? ಗಣೇಶನ ದೇವಸ್ಥಾನಕ್ಕೆ ತಂದ್ಬಿಟ್ಟವ್ರು ನಾವೇ ತಾನೇ, ಗೊತ್ತಿಲ್ವಾ ನಿಮ್ಗೆ? ನಿಮ್ಮ ಮನೇಲಿ ಎಲ್ಲರೂ ಮದುವೆ ತಯಾರಿ? ಏನೇ ಕಾರ್ಯ ಇರಲಿ, ಇದು ಗಣೇಶನ ವಿಷಯ ಅಲ್ವಾ? ನೀವು ನಮಗೆ ತಿಳಿಸ್ಬೇಕಾಗಿತ್ತು. ನೋಡಿ, ಗಣೇಶ ಬರೀ ನಮಗೆ ಪ್ರಾಣಿ ಅಲ್ಲ, ಅವನು ನಮ್ಮ ಮನೇಲಿ ಒಬ್ಬ. ಪಾಪ ಹಿರಣ್ಮಯಿಗೆ ವಿಷಯ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾಳೆ ಗೊತ್ತಾ? ಹಿರಣ್ಮಯಿಗೂ ಗೊತ್ತು, ಅದಕ್ಕೆ ಅವಳು ದೇವಸ್ಥಾನಕ್ಕೆ ಬಂದಿದ್ಲು. ಫೋನ್ ಮಾಡಿ ಕಳಿಸಿದ್ರು, ನಿಮ್ಮ ಮಾವನವರ ಸ್ನೇಹಿತರ ಮೊಮ್ಮಗ ಸೂರ್ಯ ಅಂತ. ಆ ಲೋಫರ್ಗೆ ಹೇಗೆ ಗೊತ್ತಾಯ್ತು ಈ ವಿಷಯ? ಈಗ ನಮ್ಮ ಹಿರಣ್ಮಯಿಯಲ್ಲಿ ಸ್ವಲ್ಪ ಹೊತ್ತು ಗಣೇಶ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಅಮ್ಮನವ್ರ ಮುಂದೆ ಕೂತಿದ್ಲು. ವಿಚಾರಣೆಗಂತ ಪೊಲೀಸರು ಬಂದಿದ್ರು, ನಾವು ಆ ಕಡೆ ಹೋದ್ವಿ. ಅವಳು ಮನೆಗೆ ಹೋಗಿರ್ಬೇಕು. ಈಗ ನಾನು ಮನೆಯಿಂದಾನೇ ಬರ್ತಾ ಇರೋದು. ದೇವಸ್ಥಾನಕ್ಕೆ ಬಂದವಳು ವಾಪಸ್ ಮನೆಗೆ ಬಂದೇ ಇಲ್ಲ. ಅವಳು ಗಣೇಶನ್ ಚಿಂತೆ ಹಚ್ಕೊಂಡು ಅವ್ನು ಕಟ್ಟಾಕ್ತಿದ್ದ ಜಾಗದಲ್ಲಿ ಅವಳು ಕೂತ್ಕೊಂಡು ಅಳ್ತಾ ಇರ್ಬೋದು. ನಾನು ಹೋಗಲ್ಲಿ ನೋಡ್ತೀನಿ. ಇಲ್ಲಿ ನೋಡಿ, ಗಣೇಶನ್ ಬಗ್ಗೆ ಏನೇ ಸುಳಿವು ಸಿಕ್ಕರು ನೀವು ನನಗೆ ಹೇಳಬೇಕು. ಓ ಶಿವಣ್ಣ, ನಿಶ್ಚಿತಾರ್ಥ ಕಂಡು ದೇವಸ್ಥಾನಕ್ಕೆ ಬಂದಿದ್ಯಾ? ಓ, ಹಿರಣ್ಮಯಿ ಹುಡ್ಕೊಂಬಂದ? ಹೌದು. ಹಿರಣ್ಮಯಿ ಕಾರಲ್ಲಿ ಹೋದ್ಲಲ್ಲ? ಕಾರಲ್ಲ? ಹಾ. ಯಾವಾಗ? ಸ್ವಲ್ಪ ಹೊತ್ತು ಮುಂಚೆ ಸೂರ್ಯ ಅವ್ರ ಕಾರ್ ಓಡಿಸ್ತಾ ಇದ್ರು. ಯಾವ ಕಡೆ ಹೋಯ್ತು ಕಾರು? ಈ ಕಡೆ, ನಿಮ್ಮ ಮನೆ ಕಡೆನೇ ಹೋಗ್ತಾ ಇರ್ಬೇಕು ಮೋಸ್ಟ್ಲಿ. ಮತ್ತ್ಯಾಕ ಲೋಫರ್ನ ಮೂರು ಕಾಲಿಟ್ಟ? ಅವ್ನು ಫೋನ್ ಮಾಡಿದ್ದೆ ಹಿರಣ್ಮಯಿ ನನ್ನ ಹತ್ರ ಹೇಳಿಲ್ಲ. ಇಷ್ಟೆಲ್ಲ ಗೊತ್ತಿದ್ದು ಯಾಕೆ ಅವಳು ಅವನ ಜೊತೆ ಹೋದ್ಲು?
ಗಣೇಶ ಖಂಡಿತವಾಗ್ಲೂ ಸಿಗ್ತಾನಲ್ವಾ? ಸಿಗ್ತಾನೆ. ಸೂರ್ಯ ಅವ್ರೆ, ಒಂದ್ ನಿಮಿಷ ಕಾರ್ ನಿಲ್ಸಿ. ಮುಂದೆ ಚೆಕ್ ಪೋಸ್ಟ್ ಕಾಣಿಸ್ತಿದೆ, ಗಣೇಶನ್ ಬಗ್ಗೆ ವಿಚಾರಿಸೋಣ. ನಿಲ್ಸಿ ಸೂರ್ಯ ಅವ್ರೆ. ನಮಸ್ಕಾರ ಸರ್. ನಮಸ್ಕಾರ. ನಮ್ ಗಣೇಶ ಕಳ್ದೋಗ್ಬಿಟ್ಟಿದಾನೆ. ಗಣೇಶ ಅಂದರೆ? ಗಣೇಶ ಅಂದರೆ ನಾವು ಸಾಕಿರೋ ಆನೆ ಹೆಸರು ಸರ್ ಅದು. ಬೆಳಗಿನ ಜಾವ ಇದೇ ದಾರಿಲಿ ಯಾರೋ ಕಳ್ಳರು ಅದನ್ನ ಕದ್ಕೊಂಡು ಹೊರಟೋಗಿದ್ದಾರೆ. ನೀವೇನಾದ್ರೂ ನೋಡಿದ್ರಾ ನಮ್ ಗಣೇಶನ ಲಾರಿಲಿ ಕರ್ಕೊಂಡು ಹೋಗ್ತಾ ಇರೋದನ್ನ? ಇಲ್ವಲ್ಲ. ಸರ್ ನೆನ್ಪು ಮಾಡ್ಕೊಳ್ಳಿ ಸರ್. ಬೆಳಗಿನ ಜಾವ ಒಂದು ಲಾರಿ ಈ ಕಡೆನೇ ಹೋಗಿದೆ. ಲಾರಿ ನಂಬರು ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಿರಣ್ಮಯಿ ನನ್ನ ಮಗನ ಕಣ್ಣಿಗೆ ಕಾಣಲ್ಲ ಅಂದೆ, ಆದ್ರೆ ಅವಳ ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಹಿರಣ್ಮಯಿ ನನ್ನ ಮಗನ ಮದುವೆ ಮಾಡ್ಕೊಳಕ್ಕೆ ನನ್ನ ತಕರಾರಿದೆ, ಆದ್ರೆ ಹೆದರ್ಬೇಡಿ, ಅವಳ ಜೀವಕ್ಕೇನು ಅಪಾಯ ಇಲ್ಲ. ಹಾಗಾದ್ರೆ ಸರಿ. ಹಿರಣ್ಮಯಿ, ಅಲ್ಲ ಮಾವ, ನೀವು ಹೋಗಿದ್ದು ಹಿರಣ್ಮಯಿನ ಕರ್ಕೊಂಬರೋದಕ್ಕೆ, ಆದ್ರೆ ಈಗ ಒಬ್ರೇ ಬಂದು ಹಿರಣ್ಮಯಿ ಅಂತ ಕೂಗ್ತಾ ಇದ್ದೀರಾ? ಹಾಗಾದ್ರೆ ಹಿರಣ್ಮಯಿ ಮನೆಗೆ ಬರಲಿಲ್ವಾ? ಬಂದಿದ್ರೆ ನೀವ್ ಕರೆದ ತಕ್ಷಣ ಓಡೋಡ್ ಬರ್ತಾ ಇರ್ಲಿಲ್ವಾ ನಿಮ್ ಹಿರಣ್ಮಯಿ? ಹೋಗಿದ್ದೆಲ್ಲ ದೇವಸ್ಥಾನ ಹತ್ರ ಹುಡ್ಕೊಂಡು ಸಿಗ್ಲಿಲ್ವಾ ಅವಳು? ಸಿಕ್ಕಿದ್ರೆ ಒಬ್ನೇ ಬಂದು ಹಿರಣ್ಮಯಿನ ಕೇಳ್ತಿದ್ನ. ಅಯ್ಯೋ, ಅವಳು ಸಿಗ್ಲಿಲ್ಲ ಅಂತ ನನ್ ಮೇಲೆ ಕೊರೆಕ್ತ್ಯಾ? ಮದ್ವೆ ಹೆಣ್ಣು ತಾಳಿ ಕಟ್ಟೋ ಗಂಡಗ್ ಒಂದ್ ಮಾತು ಹೇಳ್ದೆ ಅದ್ ಎಲ್ಲಿಗೆ ಹೋದ್ಲೋ, ಅದ್ ಯಾರ ಜೊತೆಗೆ ಹೋದ್ಲೋಪ್ಪ? ಹಲ್ಲು ಉದುರಿಸ್ಬಿಡ್ತೀನಿ ಹಿರಣ್ಮಯಿ ಬಗ್ಗೆ ಇನ್ನೊಂದ್ಸಲ ಹಗುರವಾಗಿ ಮಾತಾಡಿದ್ರೆ. ಗಣೇಶನ ಯಾರೋ ಲಾರಿ ಸಮೇತ ಅಪಹರಿಸಿದಾರಂತೆ. ಹಿರಣ್ಮಯಿಗೆ ಆ ವಿಷಯ ಗೊತ್ತಾಗಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಷ್ಟೇ. ಗಣೇಶನ ತಮ್ಮ ಅಂತಿದ್ಲು. ಅವ್ನು ಕಿಡ್ನಾಪ್ ಆಗಿರೋ ವಿಷಯ ಅವಳ ಕೈಯಲ್ಲಿ ತಡ್ಕೊಳಕ್ಕಾಗಿಲ್ಲ ಅನ್ಸುತ್ತೆ. ಅವ್ನು ಹುಡ್ಕೊಂಡು ಕಾಡಿಗೆ ಹೋಗಿರ್ತಾಳೆ. ಹಿರಣ್ಮಯಿ ಗಣೇಶನ ಹುಡ್ಕೊಂಡು ಹೋಗಿರ್ಬೋದು ಅಂತೀರಾ? ಅದು ಒಬ್ಳೆ? ನಾನು ಇನ್ನೊಂದ್ಸಲ ದೇವಸ್ಥಾನ ಹತ್ರ ಹೋಗ್ಬರ್ತೀನಿ. ಎಲ್ಲ ಸರಿ ಕಾತ್ಯಾಯಿನಿ, ಇವತ್ತು ಶಿವು ಹಿರಣ್ಮಯಿ ನಿಶ್ಚಿತಾರ್ಥ ಅಂತ ಎಲ್ಲರೂ ಬಂದಿದ್ದಾರೆ. ಇವತ್ತು ನಿಶ್ಚಿತಾರ್ಥ ನಿಂತ್ರೆ ನಮ್ಮ ಕುಟುಂಬದ ಮರ್ಯಾದೆ. ನಿಮಗೀಗ ಕುಟುಂಬದ ಮರ್ಯಾದೆ ಉಳಿಸೋದು ಮುಖ್ಯನಾ, ಇಲ್ಲ ಹಿರಣ್ಮಯಿ ನಿಮ್ ಸೊಸೆ ಆಗೋದನ್ನ ತಪ್ಸೋದು ಮುಖ್ಯನಾ? ಹಿರಣ್ಮಯಿ ನನ್ನ ಸೊಸೆ ಆಗೋದನ್ನ ತಪ್ಸೋದೇ ಮುಖ್ಯ. ಹಾಗಾದ್ರೆ ನಾನ್ ಮಾಡೋದನ್ನ ಸುಮ್ಮನೆ ನೋಡ್ತಾ ಹೋಗಿ, ಸೈಲೆಂಟ್ ಆಗಿ. ಸೂರ್ಯ ಅವರೇ, ನಿಮ್ ಫ್ರೆಂಡ್ ಒಬ್ರು ಫಾರೆಸ್ಟ್ ಆಫೀಸರ್ ಇದ್ದಾರೆ ಅಂತಿದ್ರಲ್ಲ, ನೀವ್ ಅವ್ರಿಗೆ ಫೋನೇ ಮಾಡ್ತಿಲ್ಲ. ಫಾರೆಸ್ಟ್ ಆಫೀಸರ್ ಅಂದ್ಮೇಲೆ ಅವ್ರ ಕಾಡಿನ ಮೂಳೆನೂ ಗೊತ್ತಿರುತ್ತೆ. ನಮ್ ಗಣೇಶ ಬೇಗ ಸಿಗ್ತಾನೆ. ಈಗ ಫೋನ್ ಮಾಡ್ತೀನಿ. ಹಲೋ, ಚಂದನ್ ತೇಜಸ್ವಿ ಅವರು ಮಾತಾಡ್ತಿರೋದು? ಸರ್, ನಾನು ಸೂರ್ಯ, ಮೂಕಾಂಬಿಕಾ ಎಕ್ಸ್ಪೋರ್ಟ್ MD. ನಿಮ್ಮಿಂದ ಒಂದು ಸಣ್ಣ ಹೆಲ್ಪ್ ಆಗಬೇಕಿತ್ತು. ನಮ್ದೊಂದು ದೇವಸ್ಥಾನದ ಆನೆನ ಕೈವಲ್ಯಪುರದ ಹತ್ರ ಯಾರೋ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ. ಹುಡ್ಕಕ್ಕೆ ನಿಮ್ಮ ಹೆಲ್ಪ್ ಬೇಕಿತ್ತು. ಅಯ್ಯೋ ಹೌದಾ? ಓಕೆ ಸರ್, ಓಕೆ, ಪರವಾಗಿಲ್ಲ.
ಏನಾಯ್ತು? ಅವ್ರ ಮಿಸ್ಸಸ್ ಹುಷಾರಿಲ್ವಂತೆ, 15 ದಿನ ಲೀವ್ ಮಾಡಿದ್ದಾರಂತೆ. ಅವ್ರ ಹೆಂಡತಿನ ತುಂಬಾ ಪ್ರೀತಿಸ್ತಾರೆ ಪಾಪ. ಅವ್ರ ಹೆಂಡತಿನ ನೋಡ್ಕೊಳ್ಳೋದು ಬಿಟ್ಟು ಗಣೇಶನ್ ಹುಡ್ಕೊಡಿ ಅಂತ ಹೇಗೆ ಕೇಳಕ್ಕಾಗತ್ತೆ ಪಾಪ. ಹಿರಣ್ಮಯಿ ಅಂತೂ ಫೋನ್ನ ಮನೇಲಿ ಬಿಟ್ಟು ಹೋಗಿದ್ದಾಳೆ. ಆ ಮನೆ ಹಾಳು ನನ್ನ ಮಗ ಸೂರ್ಯನ ಫೋನಿಂದಾದ್ರೂ ಅವಳು ನನಗೆ ಫೋನ್ ಮಾಡಬಾರ್ದ? ಹೇಗಿದ್ದಾಳೋ, ಎಲ್ಲಿದ್ದಾಳೋ ಒಂದು ಗೊತ್ತಾಗ್ತಾ ಇಲ್ಲ. ಆ ನನ್ನ ಮಗ ಸೂರ್ಯ ಗಣೇಶನ ಹುಡ್ಕೋಕೆ ಅಂತ ಕರ್ಕೊಂಡೋಗಿ ಬೇರೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅನ್ನೋ ಟೆನ್ಷನ್ ಆದ್ರೂ ತಪ್ತಿತ್ತು. ಅಲ್ಲ, ಇವರಾದ್ರೂ ಯಾರಾದ್ರೂ ತಡಿಬಾರ್ದ? ನೀನು ಮದುವೆ ಹೆಣ್ಣಮ್ಮ, ಈ ಟೈಮಲ್ಲಿ ಎಲ್ಲೂ ಆಚೆ ಹೋಗ್ಬಾರ್ದು ಅಂತ. ದೇವಸ್ಥಾನದಲ್ಲಿ ಸಿಕ್ಕ ಆ ಮಗು ಮಾತು ಕೇಳಬೇಕಿತ್ತು ನಾನು. ಇವತ್ತು ನೀನು ಇಷ್ಟಪಟ್ಟು ಶಿವು ಜೊತೆ ನೀನು ನಿಶ್ಚಿತಾರ್ಥ ಇದೆ. ಯಾರ್ಯಾರ ಜೊತೆಗೂ ಆಚೆ ಹೋಗೋದು ಸರಿಯಲ್ಲ. ಹಾಗಾದ್ರೆ ನನ್ನ ಜೊತೆಗೆ ಬಂದು ತಪ್ಪು ಮಾಡಿದೆ ಅನಿಸ್ತಿದ್ಯಾ? ಇಲ್ಲ, ಮನೆಯಲ್ಲಿ ಹೇಳ್ದೆ ಬಂದು ತಪ್ಪು ಮಾಡಿದೆ ಅನ್ನಿಸ್ತಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನನಗೂ ಶಿವಗೂ ನಿಶ್ಚಿತಾರ್ಥ. ಈಗ ನಿಮ್ಮ ಜೊತೆ ಬಂದ್ಬಿಟ್ಟಿದ್ದೀನಿ. ಶಿವಗಾದ್ರೂ ವಿಷಯ ತಿಳಿಸ್ಬೇಕಿತ್ತಲ್ವಾ ನಾನು? ನನ್ನ ಜೊತೆ ಗಣೇಶನ್ ಹುಡ್ಕೋಕ್ ಬರ್ತಿದ್ರೇನೋ? ಖಂಡಿತವಾಗ್ಲೂ ಬರ್ತಿದ್ರು. ಯಾಕಂದ್ರೆ ಅವ್ರಿಗೂ ಗಣೇಶ ಅಂದ್ರೆ ತುಂಬಾ ಪ್ರೀತಿ. ಅವನಿಂದ ನಿನ್ನನ್ನು ದೂರ ಮಾಡಬೇಕು, ನಿನ್ನ ಅವನ ನಿಶ್ಚಿತಾರ್ಥ ನಡೀಬಾರ್ದು ಅಂತಾನೆ ಇಲ್ಲಿ ಕರ್ಕೊಂಬಂದ್ರೆ ಇಲ್ಲೋ ಇವಳು ಶಿವು 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 ಅದೇ ಶಿವಗ್ ಫೋನ್ ಮಾಡಿ ತಗೊಳ್ಳಿ. ಯಾರ ನಂಬರ್ ಇರ್ಬೋದು ಇದು? ಅನ್ನೋನ್ ನಂಬರು. ಹಲೋ ಹಲೋ ಶಿವು. ಹಲೋ ಹಲೋ, ಏನು ಕೇಳಿಸ್ತಾ ಇಲ್ಲ. ಹಲೋ ಶಿವು, ನಾನು ಸಿಗ್ನಲ್ ಕಟ್ ಆಯ್ತು ಅನ್ಸುತ್ತೆ. ಕಟ್ಟಾಗತ್ತೆ ಅಂತ ಗೊತ್ತಿದ್ದೆ ಕಣೆ ನಿನ್ನ ಕೈಗೆ ಫೋನ್ ಕೊಟ್ಟಿದ್ದು. ಇದು ಸೂರ್ಯ ನಂಬರ್ ಇರ್ಬೋದಾ? ಹಿರಣ್ಮಯಿಗೆ ಅವನೇ ಫೋನ್ ಮಾಡಿ ಗಣೇಶ ಕಿಡ್ನಾಪ್ ಆಗಿರೋ ವಿಷಯ ಹೇಳಿರೋದು. ಅಂದಮೇಲೆ ಹಿರಣ್ಮಯಿ ಫೋನಲ್ಲಿ ಅವನ ನಂಬರ್ ಇದ್ದೇ ಇರುತ್ತೆ. ಅಂದ್ರೆ ಹೀಗೆ ಫೋನ್ ಮಾಡಿದ್ದು ಹಿರಣ್ಮಯಿನೇ. ರೀಚ್ ಆಗ್ತಿಲ್ವಲ್ಲ. ಸುತ್ತ ಕಾಡು ಬೇರೆ. ಆ ಲೋಫರ್ ಎಲ್ಲಿ ಕರ್ಕೊಂಡು ಹೋಗಿರ್ಬೋದು ಹಿರಣ್ಮಯಿನ? ಯಾವ ಸ್ಥಿತಿಲಿ ಇರ್ಬೋದೋ ಏನೋ. ಅಮ್ಮ ಮೂಕಾಂಬಿಕೆ, ನನ್ನ ಹಿರಣ್ಮಯಿ ಸುರಕ್ಷಿತವಾಗಿ ಬಂದು ನಾನು ಸೇರೋ ಹಾಗಾಗ್ಲಮ್ಮ.